ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನೋಡಿ, 2 ಪ್ರಶ್ನೆಗಳನ್ನು ನಾನಿಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಇವಾಗ ಅಡ್ಮಿಷನ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಈ PUC ಆದವ್ರು ಇರ್ಬೋದು, SSLC ಆದವ್ರಿಗೆ ಈಗ ಏನಪ್ಪ ಅಂದ್ರೆ ಒಂದು ಹಬ್ಬ ಇದ್ದಂಗೆ ತಮ್ಮ ಫ್ಯೂಚರನ್ನು ಫಿಟ್ ಮಾಡ್ಕೊಳ್ಳುವಂಥ ಒಂದು ಕಾಲ ಇವಾಗ. ಇದೇ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಫುಲ್ ಕನ್ಫ್ಯೂಷನ್ ಆಗುತ್ತೆ, ಫುಲ್ ಡೌಟ್ಗಳು ಇರ್ತವೆ. ಅವುಗಳನ್ನು ಸಂಜೆ ಲೈವಲ್ಲಿ ಬಂದು ಕೂಡ ನಾನು ಪ್ರತಿ ಸಂಜೆ ಲೈವಲ್ಲಿ ಬಂದು ಅದನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆ್ಯಕ್ಟಿವ್ ಮಾಡ್ಕೊಳ್ರಿ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರೋದೇನೆಂದರೆ, ನಮಗೆ ನೀವು ಹಾಕಿರುವಂಥ ವಿಡಿಯೋ ಬರ್ತಾ ಇಲ್ಲ ಅಂಥೇಳಿ. ನೋಡಿರಿ, ಈಗಾಗಲೇ ನಾನು GNM ಅಪ್ಲಿಕೇಶನ್ 29 ಸ್ಟಾರ್ಟ್ ಆಗೈತೆ ಅಂತ 4 ದಿವಸದಿಂದ ಹೇಳಾಕೊಂತೀನಿ. ವಿಡಿಯೋ ಮಾಡಿ ಹಾಕಾಕೊಂತೀನಿ, ಲೈವಲ್ಲಿ ಹೇಳಂತೀನಿ. ಆದರೂ ಕೂಡ ಇವತ್ತು ಮತ್ತೆ ಕಾಮೆಂಟ್ ಹಾಕಿದ್ದಾರೆ, ಸರ್ GNM ಅಪ್ಲಿಕೇಶನ್ ಯಾವಾಗ ಓಪನ್ ಆಕತ್ತೆ ಅಂತೇಳಿ. ಪ್ರಾಬ್ಲಮ್ ಏನಂದ್ರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ನಮ್ಮ ವಿಡಿಯೋ ಬರೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊತೀರಿ, ಆದ್ರೆ ಒಂದು ಬೆಲ್ ಐಕನ್ ಇರುತ್ತೆ ನೋಡಿರಿ, ಬೆಲ್ ಥರ ಗಂಟೆ ಥರ ಇರುತ್ತಲ್ಲ, ಅದನ್ನು ಆಲ್ ಅಂತ ಮಾಡ್ಕೋಬೇಕ್ರಿ. ಅಂದ್ರೆ ನಮ್ದು ಏನು ಮಾಡ್ತಾವಲ್ಲ, ನಾ ಲೈವ್ ಬಂದಾಗ ನಿಮಗೆ ಲೈವ್ ಬರ್ತಾವೆ, ಹೌದಾ? ಓಕೆ, ಇವಾಗ ನಾನು ಈಗ 2 ಡೌಟ್ಗಳನ್ನು ಕ್ಲಿಯರ್ ಮಾಡ್ತೇನೆ. ಒಂದು, GNM ನರ್ಸಿಂಗಿಗೆ ಯಾವ್ದಾದ್ರು ಎಕ್ಸಾಮ್ ಬರೀಬೇಕಾ, CET ಎಕ್ಸಾಮ್ ಬರೀಬೇಕಾ, KCET ಎಕ್ಸಾಮ್ ಬರೀಬೇಕಾ, ಅಥವಾ ನೀಟ್ ಎಕ್ಸಾಮ್ ಬರೀಬೇಕಾ ಅಂತಂದರೆ 2026ನೇ ಸಾಲಿನಲ್ಲಿ ಯಾವುದೂ ಎಕ್ಸಾಮ್ ಇರೋದಿಲ್ಲ. ಮೊದಲಿಂದನೂ ಇಲ್ಲ, ಮುಂದೂ ಇರೋದಿಲ್ಲ. ಅದಕ್ಕೆ GNM ನರ್ಸಿಂಗಿಗೆ ಯಾವುದೇ ಥರಂಥ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ಯಾವುದೇ ಥರಂಥ ಎಕ್ಸಾಮ್ ಇರೋದಿಲ್ಲ. ಜಸ್ಟ್ ನೀವು PUC ಒಳಗಡೆ ಪಾಸ್ ಆಗಿರಬೇಕು. 35ರಿಂದ 40%, 35 SC/ST ದವರಿಗೆ, 40 OBC ದವರಿಗೆ ಪಾಸ್ ಆದರೆ ಸಾಕು. ನೀವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಯಾವ, ಅಪ್ಲಿಕೇಶನ್ ಹೋಗಿ ಹಾಕ್ರಿ. ಹಳೆಯ ವಿಡಿಯೋ ನೋಡ್ಕೊರಿ, ಹಳೆಯ ವಿಡಿಯೋದಾಗ ಲಿಂಕ್ ಕೊಟ್ಟಿನಿ, ಲಿಂಕಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ರಿ. ಬೇಕಂದ್ರೆ ಇದ್ರಾಗೂ ನಾನು ಲಿಂಕ್ ಕೊಡ್ತೇನೆ. ಒಂದು ಪ್ರಶ್ನೆ ಆಯಿತು, GNM ನರ್ಸಿಂಗ್ ಅದು ಕ್ಲಿಯರ್ ಆಗೈತಿ. ಎರಡನೇದು ಏನಂದ್ರೆ, ಇಲ್ಲಿ ಪ್ಯಾರಾಮೆಡಿಕಲ್ ಮಾಡಬೇಕಂದ್ರೂ ಏನಾದರೂ CET ಎಕ್ಸಾಮ್ ಬರೀಬೇಕಂತ ನಿಮ್ಮ ಪ್ರಶ್ನೆ. ನೋಡಿರಿ, ಯಾವುದೇ ಥರಂಥ CET ಎಕ್ಸಾಮ್ ಪ್ಯಾರಾಮೆಡಿಕಲ್ ಇಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಹೈಕೋರ್ಟಿಗೆ. SSLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಕ್ಕೆ ಕೊಟ್ಟರು ಈ ವರ್ಷ. ಅದೇ ದೊಡ್ಡ ಮಾತಾಗಿರುವಂಥದ್ದು. ಅದರ ಮೇಲೆ ನಿಮಗೆ CET ಎಕ್ಸಾಮು, ನೀಟ್ ಎಕ್ಸಾಮ್ ಅಂತಂದ್ರೆ ಯಾವನು ಇದಕ್ಕೆ ಬರೋದೇ ಇಲ್ಲ. ಆಮೇಲೆ ಅಂಥದ್ದೊಂದು ಕೆಪಾಸಿಟಿ ನಮ್ಮ ಹುಡುಗರಲ್ಲಿ ಇಲ್ಲರಿ, ಭಾಳ ಕಡಿಮೆ ರೀ ನಮ್ಮ ಈ ಪ್ಯಾರಾಮೆಡಿಕಲ್ ಬರೋರಲ್ಲಿ. ಹೀಗಾಗಿ ಇಲ್ಲಿ ಯಾವುದೇ ಥರಂಥ CET ಎಕ್ಸಾಮ್ ಇಲ್ಲ, ನೀಟ್ ಎಕ್ಸಾಮ್ ಇಲ್ಲ, ಯಾವುದೇ ಎಕ್ಸಾಮ್ ಇಲ್ಲ. ನಿಮ್ಮ ಹೊಳ್ಳೆ ಮಾತಾಡೋಕ್ಕೂ ನಾವು ಹೋಗೋದಿಲ್ಲ ನಿಮ್ಮ ಕೂಡ. ಜಸ್ಟ್ ನಿಮ್ಮ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಇಲ್ಲಿ ಗೌರ್ಮೆಂಟ್ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ, ಹೌದ್ರಿ? ಇದು ನಿಮ್ಗೆ ಕೇಳ್ತಾ ಇರುವಂಥ ಪ್ರಶ್ನೆ ಇವೆರಡು. ಏನಪ್ಪ ಅಂದ್ರೆ, ನಮಗೆ ಪ್ಯಾರಾಮೆಡಿಕಲ್ಗೆ ಮತ್ತು GNM ನರ್ಸಿಂಗಲ್ಲಿ ಏನಾದ್ರು ಎಕ್ಸಾಮ್ ಇರ್ತಾವೆ ಅಂತ ಕೇಳಿದ್ರೆ ಯಾವುದೇ ಎಕ್ಸಾಮ್ ಇರೋಂಗಿಲ್ಲ ರೀ. ಎಲ್ಲನೂ ನಿಮ್ಮ PUC ಮತ್ತು SSLC ಬೇಸಿಸ್ ಮೇಲೆ ಸೀಟ್ ಹಂಚಿಕೆಗಳನ್ನು ಮಾಡ್ತಾರೆ ರೀ. ಯಾವುದೇ ಎಕ್ಸಾಮ್ ಇರೋದಿಲ್ಲ. ಓಕೆ ರೀ? ಮತ್ತೇನೋ ಡೌಟ್ ಇದ್ರೆ ನಂಗೆ ಕಾಮೆಂಟ್ಸ್ ಮುಖಾಂತರ ಧಾರಾಳವಾಗಿ ಶೇರ್ ಮಾಡಿರಿ. ನಿಮ್ಮ ಡೌಟ್ ಇರ್ತಾವಲ್ಲ, ಕನ್ನಡದಾಗ ನೀಟಾಗಿ ಬರೆದು ಹಾಕಿರಿ. ಓಕೆ ರೀ? ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಷ್ಟು ನೀವು ಕಾಮೆಂಟ್ ಹಾಕ್ಬೋದು.